ಹಲೋ ಫ್ರೆಂಡ್ಸ್, ಈ ದಿನ ನಾನು ಹಲಸಿನ ಹಣ್ಣಿನ ದೋಸೆ ಮಾಡ್ತಿದ್ದೇನೆ. ತುಂಬ ರುಚಿಯಾದ ದೋಸೆ, ಅದ್ರ ಮೇಲೆ ತುಪ್ಪ ಹಾಕಿದರೆ ಇನ್ನೂ ರುಚಿ. ಮೊದಲು ಇದಕ್ಕೆ 1 ಕಪ್ಪು ದೋಸೆ ರೈಸ್ ತೊಗೊಳ್ಳೋಣ. ಸೊ ಯಾವುದಾದ್ರೂ ರೈಸು ಹಾಕ್ಬೋದು. ನಾನು ದೋಸೆ ರೈಸ್ ತೊಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ 3-4 ಸಾರಿ ತೊಳಿಬೇಕು. ಮತ್ತು ಅದಕ್ಕೆ ನೀರು ಸೇರಿಸಿ 6 ಅಥವಾ 7 ಅವರ್ಸ್ ಅದನ್ನು ನೆನೆಯಲಿಕ್ಕೆ ಬಿಡಬೇಕು. 6 ಅವರ್ಸ್ ಆಗಿದೆ. ಇದು ಫ್ರೆಶ್ ಆಗಿರೋ ಹಲಸಿನ ಹಣ್ಣು. ಅದನ್ನು ಚಿಕ್ಕದಾಗಿ ಕೊಯ್ದು 1 ಕಪ್ಪು ಈ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈಗ 1/4 ಟೀ ಸ್ಪೂನ್ ಪೆಪ್ಪರ್ ಮತ್ತು 1 ಟೀ ಸ್ಪೂನ್ ಅರಿಶಿಣದ ಪುಡಿ ಸೇರಿಸಿದ್ದೇನೆ. 1/4 ಕಪ್ಪು ಬೆಲ್ಲ ಹಾಕಬೇಕು. ಅದಕ್ಕೆ 4 ಏಲಕ್ಕಿ, ಆ ಏಲಕ್ಕಿನ ಪುಡಿ ಮಾಡಿ ಸೇರಿಸ್ತಾ ಇದ್ದೇನೆ. ಅರ್ಧ ಕಪ್ಪು ತೆಂಗಿನಕಾಯಿ. ಈಗ ಅರ್ಧ ಗ್ಲಾಸ್ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ನೋಡಿ ಎಷ್ಟು ನುಣ್ಣಗೆ ಗ್ರೈಂಡ್ ಆಗಿದೆ. ಈಗ ಇದರಲ್ಲಿಯೇ ನೆನೆಸಿದ ಅಕ್ಕಿ ಹಾಕಿ ಮತ್ತೆ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡಿದ್ದಾಯಿತು. ಇಷ್ಟು ಸ್ಮೂತಾಗಿರಬೇಕು ದೋಸೆ ಹಿಟ್ಟು, ಆಗಲೇ ಆ ದೋಸೆ ಚೆನ್ನಾಗಿ ಆಗೋದು. ಈ ಹಿಟ್ಟು ಸ್ವಲ್ಪ ದಪ್ಪ ಇದೆ, ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಆ ನೀರನ್ನು ಸಹ ಆ ಹಿಟ್ಟಿಗೆ ಸೇರಿಸಿ ನಾನು ಸರಿಯಾದ ಹದವನ್ನು ಮಾಡ್ತೇನೆ. ದೋಸೆ ಹಿಟ್ಟು ರೆಡಿಯಾಗಿದೆ. ಈಗ ನಾವು ಅದನ್ನು ಸ್ಪೂನಿಂದ ಚೆನ್ನಾಗಿ ತಿರುಗಿಸ್ಬೇಕು. ಇಲ್ಲದಿದ್ದರೆ ಕೈಯಿಂದ ಸಹ ತಿರುಗಿಸ್ಬೋದು. ಇದನ್ನು ನಾನೀಗ ಮುಚ್ಚಿ 1 ರಾತ್ರಿ ನೆನೆಯಲಿಕ್ಕೆ ಇಡ್ತೇನೆ. ಬೆಳಿಗ್ಗೆ 7 ಗಂಟೆ ಈಗ ಹಿಟ್ಟು ನೋಡೋಣ ಹೇಗಾಗಿದೆ ಅಂತ. ಹಿಟ್ಟು ಉಬ್ಬಿದೆ. ಇದನ್ನು ಈಗ ಮತ್ತೆ ಒಂದು ಸಾರಿ ತಿರುಗಿಸ್ತೇನೆ. 1/4 ಟೀ ಸ್ಪೂನು ಉಪ್ಪು ಹಾಕ್ತಾ ಇದ್ದೇನೆ. ಯಾವಾಗಲೂ ಸಿಹಿ ಇರೋದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಈಗ ಹಲಸಿನ ಹಣ್ಣಿನ ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಸ್ಟವ್ ಮೇಲೆ ಇಟ್ಟಿರುವಂಥ ಈ ತವಾ ಬಿಸಿಯಾಗಿದೆ. ಅದಕ್ಕೆ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಒರೆಸಿದ್ದೇನೆ. ಈಗ ಹಿಟ್ಟನ್ನು ಅದರ ಮೇಲೆ ಹಾಕಿ 1-2 ಸ್ಪೂನ್ ಹಾಕಿ ನಿಧಾನವಾಗಿ ಹರಡಬೇಕು. ಈ ಹಲಸಿನ ಹಣ್ಣಿನ ದೋಸೆ ತುಂಬ ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇದ್ದರೆ ಒಳ್ಳೆಯದು. ಅದರ ಸುತ್ತಲೂ ಈಗ ಅರ್ಧ ಸ್ಪೂನು ಈ ತುಪ್ಪ ಹಾಕ್ತಾ ಇದ್ದೇನೆ. ಈಗ ಸ್ಟೋವ್ ಫ್ಲೇಮನ್ನು ಸ್ಲೋ ಮಾಡಿ 1-2 ನಿಮಿಷ ಬೇಯಿಸಿದರೆ ಸಾಕು. ನೋಡಿದ್ರಲ್ಲ, ಇಷ್ಟು ಬೆಂದರೆ ಸಾಕು. ಬೇಕಿದ್ರೆ ನೀವು ಉಲ್ಟಾ ಅದನ್ನು ಹಾಕಿ ಬೇಯಿಸ್ಬೋದು. ನಾನು ಉಲ್ಟಾ ಅದನ್ನು ಹಾಕ್ತಾಯಿಲ್ಲ. ಮತ್ತು ಸ್ವಲ್ಪ ತುಪ್ಪನ ಅದರ ಮೇಲೆ ಹಾಕಿ ಈಗ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಇಡ್ತಾ ಇದ್ದೇನೆ. ನೋಡಿ ಇದರ ಮೇಲೆ ಎಷ್ಟೊಂದು ಹೋಲ್ಗಳಿದೆ ಮತ್ತು ಈ ಥರ ಸಾಫ್ಟಾಗಿ ದೋಸೆ ಆಗಬೇಕು. ಸೊ ಈಗ ಅದೇ ಥರ ನಾನು ದೋಸೆಯನ್ನು ಮತ್ತೆ ಮಾಡ್ತಾಯಿದ್ದೇನೆ. ಮೊದಲು ಮಾಡಿದ್ನಲ್ಲ ಅದೇ ಥರ ಸೇಮ್ ಮೆಥಡನ್ನ ಯೂಸ್ ಮಾಡಬೇಕು. ದೋಸೆ ಹಾಕಿದ ನಂತರ 1 ನಿಮಿಷ ಹಾಗೆ ಬಿಟ್ಟು ಓಪನ್ ಆಗಿ ಇಟ್ಟು ಸ್ವಲ್ಪ ವೇಟ್ ಮಾಡಬೇಕು. ಈಗ ನಿಧಾನವಾಗಿ ಹೋಲೆಲ್ಲ ಕಾಣಿಸ್ಲಿಕ್ಕೆ ಶುರು ಆಗಿದೆ. ಈಗ ಸೈಡಲ್ಲಿ ತುಪ್ಪ ಹಾಕಬೇಕು, ಮಧ್ಯದಲ್ಲಿ ಹಾಕಬಾರ್ದು. ಯಾಕೆ ಅಂದರೆ ಮಧ್ಯದಲ್ಲಿ ಇನ್ನೂ ಹಿಟ್ಟು ಹಸಿಯಾಗಿದೆ. ಆ ಹಿಟ್ಟೆಲ್ಲ ಬೆಂದ ನಂತರ ನೀವು ತುಪ್ಪನ ಮಧ್ಯದಲ್ಲಿ ಹಾಕಿ ಮುಚ್ಬೋದು. 1 ನಿಮಿಷ ಮತ್ತೆ ಸ್ಲೋ ಫ್ಲೇಮಲ್ಲಿ ಇಟ್ಟು ನಂತರ ತೆಗೆದು ನೋಡಿದರೆ ದೋಸೆ ರೆಡಿ. ಹೇಗೆ ಅನಿಸ್ತು ಈ ವಿಡಿಯೋ ನಿಮಗೆ? ಅಷ್ಟೇನು ಕಷ್ಟ ಏನೂ ಅಲ್ವಲ್ಲ ಈ ದೋಸೆ ಮಾಡೋದು. ನೀವು ಸಹ ಈ ಹಲಸಿನ ಹಣ್ಣಿನ ದೋಸೆ ಮಾಡ್ಬೋದು. ಈಗ ಹಲಸಿನ ಹಣ್ಣಿನ ಕಾಲ ಮುಗಿತಾ ಬಂತು, ಆದರೂ ಸಹ ಮಾರ್ಕೆಟಲ್ಲಿ ಅಲ್ಲಿ ಕಾಣಿಸ್ತಾ ಉಂಟು. ನೀವು ಒಂದು ಸಾರಿ ತೊಗೊಂಡು ಮಾಡಿ ನೋಡಿ, ತುಂಬ ರುಚಿ. ಅದರ ಮೇಲೆ ತುಪ್ಪ ಹಾಕಿ ತಿಂದರೆ ಇನ್ನೂ ರುಚಿಯಾಗಿರ್ತದೆ. ನೋಡಲಿಕ್ಕಂತೂ ತುಂಬ ಅಟ್ರಾಕ್ಟಿವ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಇನ್ನೂ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕುವಂಥ ಒಳ್ಳೆಯ ವೀಡಿಯೋಗಳು, ಹೊಸ ವೀಡಿಯೋಗಳನ್ನೆಲ್ಲ ನೀವು ನೋಡ್ಬೋದು. ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲನ್ನು ಪ್ರೆಸ್ ಮಾಡಿ, ಆಗ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಬಾಯ್.